ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿವಸದಲ್ಲಿ ಕೂಡ ದೇವರ ಸಂದೇಶವನ್ನು ಕೇಳೋಕ್ಕೆ ಮುಂಚೆ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವೇ ತಗ್ಗಿಸಿ, ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ಕೂಡ ಕರ್ತನೆ ನಮ್ಮೊಂದಿಗೆ ನೀವಿದ್ದು ಅಪ್ಪ, ನಾವು ಕೇಳುವಂಥ ಒಂದೊಂದು ವಾಕ್ಯದಲ್ಲೂ ಸ್ವಾಮಿ ನಮ್ಮೊಂದಿಗೆ ಮಾತನಾಡಿ ಅಪ್ಪ, ನಮ್ಮಲ್ಲಿ ಅಪ್ಪ ಒಂದು ಬದಲಾವಣೆಯನ್ನು ತಂದು ಅಪ್ಪ ಒಂದು ಅರ್ಥವುಳ್ಳ ಒಂದು ಜೀವನವನ್ನು ಜೀವಿಸೋದಕ್ಕೆ ಸಹಾಯ ಮಾಡಿ ಕರ್ತನೆ. ಅಪ್ಪ, ಇಲ್ಲಿರುವ ಒಬ್ಬೊಬ್ಬರನ್ನು ನಾವು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ, ಆಮೇನ್. ಓಕೆ, ನಾನು ಸಿಂಪಲ್ ಆಗಿರುವ ಒಂದು ಉದಾಹರಣೆಯಿಂದ ನಾನು ಸ್ಟಾರ್ಟ್ ಮಾಡಲು ಬಯಸುತ್ತೇನೆ. ಇವಾಗ ನಾವೆಲ್ಲ ಏನಿಲ್ಲ ಅಂದರೂ ನಾವು ಜೀವಿಸ್ತೇವೆ, ಆದರೆ ಫೋನ್ ಇಲ್ಲ ಅಂದರೆ ತುಂಬ ಕಷ್ಟ ಎಂಬುದಾಗಿ, ಅದಕ್ಕೆ ಒಂದು ಕೆಟ್ಟದಾದ ಅನೇಕ ಕಾರ್ಯಗಳು ಫೋನಲ್ಲಿದೆ, ಆದರೆ ಒಳ್ಳೆಯ ಕಾರ್ಯಗಳು ಇದೆ. ಇವಾಗ ನಾವು ಒಂದು ಫೋನನ್ನು ಇವಾಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಈಸ್ಕೊಬೇಕಂದ್ರೆ ಹೇಗೋ, ಒಂದು ಬೇಸಿಕ್ ಫೋನ್ ಅಂದರೂ ಕೂಡ 10,000 30,000 ತನಕ ಇದೆ. ಸೊ ಹಾಗಾಗಿ ನಾವು ಈ ಫೋನನ್ನು ತಗೊಂಡು ನಾವು ಎಷ್ಟೇ ಒಂದು ತುಂಬ ಕಾಸ್ಟ್ಲಿಯಾದ ಒಂದು ಫೋನ್ ತಗೊಂಡ್ರೂ ಕೂಡ ಆ ಫೋನ್ಗೆ ಕೆಲವು ಕನೆಕ್ಷನ್ ಇದೆ, ಕೆಲವು ಸಿಮ್ ಕಾರ್ಡನ್ನು, ಮೆಮರಿ ಕಾರ್ಡು ಇದೆಲ್ಲ ತಗೊಂಡು ಹಾಕಲೇಬೇಕು. ಇಲ್ಲಾಂದರೆ ಅಷ್ಟು ಕಾಸ್ಟ್ಲಿಯಾಗಿರೋ ಫೋನನ್ನು ನಾವು ತಗೊಂಡು ಅದರಲ್ಲಿ ಏನು ಯೂಸ್ ಇರಲ್ಲ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಇವಾಗ ನಾವು ಫೋನಲ್ಲಿ ತುಂಬ ಲೇಟೆಸ್ಟ್ ಆಗಿರೋದು ತಗೊಂಡು ಫುಲ್ ಬ್ಯಾಟ್ರಿ ಚಾರ್ಜ್ಡ್ ಆಗಿರಬಹುದು, ಅದರಲ್ಲಿ ಎಲ್ಲ ಪರ್ಫೆಕ್ಟಾಗಿ ಇನ್ಸ್ಟಾಲ್ ಆಗಿದೆ, ನಮಗೆ ಬೇಕಾಗಿರೋ ಎಲ್ಲ ವೀಡಿಯೋಸ್ ಇದೆ, ಸಾಂಗ್ಸ್ ಇದೆ, ಎಲ್ಲ ಇದೆ. ಆದರೆ ಫೋನಲ್ಲಿ ನೆಟ್ವರ್ಕೇ ಇಲ್ಲ. ಆ ನೆಟ್ವರ್ಕೇ ಇಲ್ಲದೆ ಇರೋ ಒಂದು ಫೋನು ಮೆಸೇಜ್ ಮಾಡೋಕ್ಕಾಗಲ್ಲ, ನಾವು ಕಾಲ್ ಮಾಡೋಕ್ಕಾಗಲ್ಲ, ವಾಟ್ಸಪ್ ಮೆಸೇಜ್ ಕೂಡ ಕಳ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಇಲ್ಲೇನು ನೋಡಬೇಕಂತ, ನಾವು ಇಲ್ಲೇನು ನೋಡ್ಬೋದಂದರೆ, ಫೋನೆಲ್ಲ ಪರ್ಫೆಕ್ಟಾಗಿದೆ, ಅದಕ್ಕೆ ಒಳ್ಳೆ ಕೇಸ್, ಟೆಂಪರ್ ಗ್ಲಾಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಹೊಸದಾಗಿ ಸ್ಕ್ರ್ಯಾಚ್ ಇಲ್ಲದೆ ಎಲ್ಲ ಚೆನ್ನಾಗಿದೆ, ಆದರೆ ಕನೆಕ್ಷನ್ ಇಲ್ಲ. ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗಿನ ಕಾಲದಲ್ಲಿ ನಾವು ನೋಡಬೇಕಾದ್ರೆ ಸಭೆಯಲ್ಲಿ ಕೂಡ ಅನೇಕ ವಿಶ್ವಾಸಿ ನೋಡೋದಕ್ಕೆ ಆತ್ಮಿಕವಾಗಿ ತುಂಬ ಬಲವುಳ್ಳವರಾಗಿದ್ದಾರೆ, ಆತ್ಮಿಕವಾಗಿ ಇರುವಂಥ ಎಲ್ಲ ಕಾರ್ಯಗಳು ಆ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದೆ. ಚರ್ಚಿಗೆ ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ದೇವರೊಂದಿಗೆ ಒಂದು ಕನೆಕ್ಷನ್ ಇಲ್ಲ. ನಾವು ಎಷ್ಟೇ ಪ್ಯೂರ್ ಆಗಿದ್ರು, ನಾವು ಒಂದು ಆಚೆ ಇರುವ ಮನುಷ್ಯನಲ್ಲಿ ನಾವು ಎಷ್ಟೇ ತೋರ್ಸಕ್ಕೆ ಹೋದರೂ ಕೂಡ, ಆದರೆ ದೇವರೊಂದಿಗೆ ಆ ಒಂದು ಕನೆಕ್ಷನ್ ಇಲ್ಲ ಅಂದರೆ ಆ ಜೀವನ ವ್ಯರ್ಥ ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರಕಟಣೆಯಲ್ಲಿ ನಾವು 2ನೇ ಅಧಿಕಾರದಲ್ಲಿ ನಾವು ನೋಡಬೇಕಾದ್ರೆ ಒಂದು ಸಭೆ ಇದೆ. ಆ ಸಭೆಯನ್ನು ಕುರಿತಾಗಿ ನಾನು ಮಾತನಾಡಲು ಇವತ್ತು ಇಷ್ಟಪಡುತ್ತೇನೆ. ಈ ಸಭೆ ನಾವು ಹೇಳಿದಂತೆ, ನಾನು ಇದಕ್ಕೆ ಮುಂಚಿತವಾಗಿ ಹೇಳಿದಂತೆ ಎಲ್ಲ ಕಾರ್ಯಗಳು ಇತ್ತು, ಆದರೆ ಒಂದು ಕನೆಕ್ಷನ್ ಇರಲಿಲ್ಲ ಎಂಬುದಾಗಿ ನಾನು ನೋಡ್ತೇನೆ. ಆ ಸಭೆಯ ಹೆಸರು ಎಫೆಸ ಸಭೆ ಎಂಬುದಾಗಿ. ನಾವು ಅನೇಕ ಸಾರಿ ಎಫೆಸ ಬರೆದ ಪತ್ರಿಕೆ, ಪೌಲನು ಬರೆದ ಪತ್ರಿಕೆಯನ್ನು ಅನೇಕ ಸಾರಿ ಓದಿದ್ದೇವೆ. ಆದರೆ ಎಫೆಸ ಹಿಂದೆ ಇರುವ ಒಂದು ಚಿಕ್ಕ ಚರಿತ್ರೆಯನ್ನು ನಾವು ಕೇಳೋಣ. ಆ ಎಫೆಸ ಸಭೆ ಬಂದು ಒಂದು ಎಲ್ಲ 7 ಸಭೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಸಭೆ. ಅವ್ರಿಗಿರುವ ಒಂದು ಆತ್ಮಿಕವಾದ ಜೀವಿತ ತುಂಬ ಸ್ಟ್ರಾಂಗ್ ಆಗಿತ್ತು. ಒಂದು ಕ್ರೈಸ್ತಿಕ ಒಂದು ಲೋಕದಲ್ಲಿ ತುಂಬ ಮುಂದೆ ಇದ್ದಿದ್ದಂಥ ಒಂದು ಸಭೆ.
ಅದಂತೆ ಪೌಲನು ಈ ಎಲ್ಲ ಸಭೆಗೆ ಹೋಗಿ ಇದ್ದು ಅಲ್ಲಿ ಆ ಸಭೆಗೆ ಆ ಬೆಳವಣಿಗೆ ಬೇಕಾಗಿದ್ದನ್ನು ಎಲ್ಲ ಕಾರ್ಯದಲ್ಲೂ ಅವರು ಹೆಲ್ಪ್ ಮಾಡ್ತಾಯಿದ್ರು. ಆದರೆ ಎಫೆಸ ಸಭೆಯಲ್ಲಿ ಆತನು ಅನೇಕ ದಿನಗಳಿದ್ದು ಅನೇಕ ವರ್ಷವನ್ನು ಇಲ್ಲಿ ಕಳೆದಿದ್ದಾನೆ. ಇದು ಯಾಕೆ ಎಂಬುದಾಗಿ ನಾವು ಇಲ್ಲಿ ನೋಡಬೇಕಾದ್ರೆ ಪೌಲ್ ಆದಮೇಲೆ ತಿಮೋತಿ ಆದಮೇಲೆ ಯೋಹಾನನು ಬರ್ತಾನೆ. ಯೋಹಾನನು ಕೊನೆ ದಿನದಲ್ಲಿ ಆ ಸಭೆಯಲ್ಲಿ ಜೊತೆ ಇದ್ದು ಎಲ್ಲವನ್ನು ನೋಡಿ ಎಲ್ಲವನ್ನು ಅವನು ಟೇಕ್ ಕೇರ್ ಮಾಡಿದಂಥ ಒಂದು ವ್ಯಕ್ತಿಯಾಗಿದ್ದಾರೆ. ಅನೇಕ ಜನರು ಈ ಸಭೆಯಲ್ಲಿದ್ದರು. ಈ ಸಭೆ ನೋಡಬೇಕಾದ್ರೆ ಒಂದು 40 ವರ್ಷ ಈ ಸಭೆ ಇತ್ತು. ಈ 40 ವರ್ಷ ಈ ಸಭೆ ನಾವು ನೋಡುವಾಗ ತುಂಬ ಕಷ್ಟವಾದ ಒಂದು ಪರಿಸ್ಥಿತಿಯಲ್ಲಿತ್ತು. ಯಾವ ವಿಧವಾದ ಕಷ್ಟ ಅಂದರೆ, ಇವಾಗ ನಾವು ನೋಡಬೇಕಂದ್ರೆ ರಾಜಾಜಿನಗರ ಬಂದು ಒಂದು ಟಫ್ ಆಗಿರುವಂಥ ಏರಿಯಾ. ನಾವು ಹೋಗಿ ಯಾರಿಗೂ ಓಪನ್ ಆಗಿ ನಾವು ನಿಂತು ಸುವಾರ್ತೆಯನ್ನು ಹೇಳೋದಕ್ಕೆ ತುಂಬ ಕಷ್ಟ. ಯಾಕಂದರೆ ಜಾಸ್ತಿ ಜನ ಎದುರಿಸ್ತಾರೆ, ಎದುರು ನಿಂತ್ಕೊತಾರೆ. ಹಾಗಾಗಿ ಇಂಥ ಕಾರ್ಯಗಳಿರುವಾಗ ಅಲ್ಲಿ ಕೂಡ ಈ ಥರ ಅನೇಕ ಕಾರ್ಯಗಳು ಸಭೆಗೆ ಎದುರಾಗಿ ಇತ್ತು. ಆದರೆ ನಾವು ಇಲ್ಲಿ ನೋಡುವಾಗ ಅಲ್ಲಿ ಆ ಒಂದು ಚರ್ಚ್ ಎಫೆಸ ಪಟ್ಟಣದಲ್ಲಿ ಇದೇ ಥರ ನಾವು ಇಲ್ಲಿ ರಾಜಾಜಿನಗರಲ್ಲಿ ಅನೇಕ ಜನರು ವಿಗ್ರಹ ಆರಾಧನೆ ಮಾಡುವಂತೆ ಆ ಪಟ್ಟಣ ಕೂಡ ಅದೇ ಥರ ವಿಗ್ರಹ ಆರಾಧನೆ ಅಧಿಕವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇದೆಲ್ಲ ಮೀರಿ ಕ್ರಿಶ್ಚಿಯನ್ಸ್ ಒಂದು ಪ್ರೆಷರಲ್ಲಿದ್ದರು. ಯಾವಾಗಲೂ ಏನಾದರೂ ಆಗುತ್ತಾ, ಯಾರಾದರೂ ಹೊಡಿತಾರಾ? ಆದರೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದರು. ಅವರು ಕಲ್ತಿದಂಥ ಯಾವುದು ಅವರು ಬಿಟ್ಕೊಟ್ಟಿಲ್ಲ ಎಂಬುದಾಗಿ ನಾವು ಓದ್ತೇವೆ. ಹಾಗಾಗಿ ನಾವು ಇಲ್ಲಿ ನೋಡುವಾಗ ಇಲ್ಲಿ ಆಚೆ ಇರುವ ಈ ಲೋಕದ ಪ್ರೆಷರ್ ಮತ್ತು ಚರ್ಚ್ ಒಳಗಡೆ ಕೂಡ ಆ ಪ್ರೆಷರ್ ಇತ್ತು ಎಂಬುದಾಗಿ ಎಫೆಸ ಪಟ್ಟಣದಲ್ಲಿ ನೋಡ್ತೇವೆ. ಯಾಕಂದರೆ ಅನೇಕ ಪಾಸ್ಟರ್ಸ್ ಬರೋರು ತಪ್ಪಾಗಿ ಹೇಳ್ಕೊಡೋರಂತೆ. ಸುಳ್ಳು ಪ್ರವಾದಿಗಳು ಅನೇಕ ಜನರು ಎಫೆಸ ಪಟ್ಟಣದಲ್ಲಿ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅದಂತೆ ನಾವು ಇನ್ನೊಂದು ನೋಡಬೇಕಾದ್ರೆ ಅವರು ತುಂಬ ಕೇರ್ಫುಲ್ಲಾಗಿ, ತುಂಬ ಡಿಸಿಪ್ಲಿನ್ಡ್ ಆಗಿ, ಯಾರನ್ನು ಸಭೆಯಲ್ಲಿ ಸೇರಿಸದೆ ಅವರು ತುಂಬ ಒಂಥರ ಎಚ್ಚರವಾಗಿದ್ದರು ಎಂಬುದಾಗಿ ನೋಡ್ತೇವೆ. ಅದಂತೆ ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ತಿಳಿದಿರುವವನು. ನಾವು ಇವತ್ತು ಕೂಡ ನಾವು ಯಾವ ಕಂಡೀಷನಲ್ಲಿ ಇದ್ದೀವಿ ಎಂಬುದಾಗಿ ಆತನು ತಿಳಿದಿರುವವನಾಗಿದ್ದಾನೆ. ಹಾಗಾಗಿ ದೇವರನ್ನು ನೋಡುವಾಗ ಯಾರಾದರೂ ಪ್ರಕಟಣೆ 2:1-3 ತನಕ ಫಸ್ಟ್ಲಿಂದೇ ಬರ್ತೀರಣ್ಣ. 1, 2, 3. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲ ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಓಕೆ, ಇಲ್ಲಿ ಈ 3 ವಚನದ ಅರ್ಥವೇನು ಅಂದರೆ, ದೇವರು ಆತನನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಹೇಗೆ ಇಂಟ್ರಡ್ಯೂಸ್ ಮಾಡ್ತಾರೆ ಅಂದರೆ, ಆತನು ಆ 7 ಲ್ಯಾಂಪ್ ಸ್ಟ್ಯಾಂಡ್ ಇದೆ, ಲ್ಯಾಂಪ್ ಸ್ಟ್ಯಾಂಡ್ ದೀಪಸ್ತಂಭ. Jesus introduces himself as one who walks among the lampstands. ಈ ದೀಪಸ್ತಂಭ ಎಂಬುದು ಲಿಟ್ರಲ್ ಆಗಿ ಒಂದು ದೀಪಸ್ತಂಭವಲ್ಲ. ಈ 7 ದೀಪಸ್ತಂಭ ಅನ್ನೋದು 7 ಸಭೆಗೆ ದೇವರು ಹೇಳಿದ್ದಾನೆ. ಸೊ ಹಾಗಾಗಿ ದೇವರು ಅದನ್ನು ಸುತ್ತಿ ಯಾವಾಗಲೂ ಬರ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಆ 7 ಸಭೆಯನ್ನು ಸುತ್ತಿ ಯಾವಾಗಲೂ ಇರ್ತಾನೆ. ಹಾಗಾಗಿ ನಾವು ಇಲ್ಲಿ ನೋಡುವ ದೀಪಸ್ತಂಭ ಯಾವುದಂದರೆ ಎಫೆಸದ ಸಭೆ.
ಈ ಎಫೆಸದ ಸಭೆ ಇಲ್ಲಿ ನೋಡಬೇಕಾದ್ರೆ ದೇವರು ಎಫೆಸ ಸಭೆಯಿಂದ ದೂರವಿಲ್ಲ, ಆ ಸಭೆಯಲ್ಲೇ ಇದ್ದಾರೆ. ಆ ಸಭೆಯಲ್ಲೇ ಎಲ್ಲರನ್ನು ನೋಡ್ತಾರೆ, ಏನೆಲ್ಲ ಆಗ್ತಿದೆ ಎಂಬುದಾಗಿ ನೋಡ್ತಾರೆ. ಆತನು ಎಲ್ಲವನ್ನು ತಿಳಿದಿರುವ ಆತನನ್ನು ಎಲ್ಲವನ್ನು ಕರೆಕ್ಟ್ ಮಾಡುವ ಆತನು. ಹಾಗಾಗಿ ನಾನು ಇವ್ಯಾಲ್ಯುವೇಟ್ ಅಂದರೆ ನಮಗೆ ಇರುವಂಥ ಒಂದು ಪರೀಕ್ಷೆ. ಇವಾಗ ನಾವು ನೋಡಬೇಕಾದ್ರೆ ನಾವು ಇರುವಂಥ ಎಲ್ಲರಿಗೂ, ಇಲ್ಲಿರುವ ಒಬ್ಬೊಬ್ಬರಿಗೂ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಆದರೆ ಆ ಪರೀಕ್ಷೆಯಲ್ಲಿ ಇವಾಗ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವು ಸ್ಕೂಲ್ಗೆ ಹೋಗಿರ್ತೇವೆ, ಆ ಪರೀಕ್ಷೆಯಲ್ಲಿ ನಾವು ಕಡಿಮೆ ಮಾರ್ಕ್ಸ್ ತೆಗೆದಿರ್ತೇವೆ. ಟೀಚರ್ ಬಂದು ಏನು ಮಾಡ್ತಾರೆ ಅಂದರೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಈ ಥರ ಒಂದು ಇವ್ಯಾಲ್ಯುವೇಟಿಂಗ್ ನಡೀತಾನೇ ಇರುತ್ತೆ ಸಭೆಯಲ್ಲಿ. ಯಾಕಂದರೆ ದೇವರು ಎಲ್ಲರನ್ನು ನೋಡ್ತಾನೆ ಇದ್ದಾನೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕಾರ್ಯ ಯೋಚನೆಗೆ ಬಂತು. ನನ್ನ ಫ್ರೆಂಡ್ ಒಬ್ಬ ಒಂದು 40 ದಿನ ಫಾಸ್ಟಿಂಗ್ ಇದ್ದರು. ಎವ್ರಿ ಡೇ ಈವ್ನಿಂಗ್ 8 o'clock ಪ್ರೇಯರ್ ಇತ್ತು. ಆ ಈವ್ನಿಂಗ್ 8 o'clock ಪ್ರೇಯರಿಗೆ ಬಾ, ಯಾಕಂದರೆ 40 ದಿನ ಆದಮೇಲೆ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗನ್ನು ನಡೆಸಬೇಕು. ಇದು ಯಾವ ಮೀಟಿಂಗ್ ಅಂದರೆ ಒಂದು ಸ್ವಾರ್ಥೆಯ ಮೀಟಿಂಗ್. ಆವಾಗ ಆತನು ಹೇಳ್ತಾನೆ, ಶರತ ನೀನು ಬಾರೋ, ಪ್ರೇಯರ್ಗೆ ಬಾ. ದೇವರು ಎಲ್ಲವನ್ನು ಮಾಡ್ತಾನೆ, ನಿನಗಿರೋ EMI ತೀರಿಸ್ತಾನೆ, ನಿನ್ನ ಕುಟುಂಬವನ್ನು ಮುಂದುವರ್ಸೋಕ್ಕೆ ಎಲ್ಲ ಕಾರ್ಯಗಳನ್ನು ಆತನು ಕೊಡ್ತಾನೆ. ನೀನು ಅದೆಲ್ಲ ಏನೂ ಚಿಂತೆ ಮಾಡಬೇಡ. ಆದರೆ ಇಲ್ಲಿ ಮಾತಾಡೋರು ಇಬ್ಬರೂ ಕೂಡ ಒಂದು ಸೇವಕರಾಗಿದ್ದಾರೆ. ಅವರು ಬಂದು ಅನೇಕ ಚರ್ಚ್ಗಳಿಗೆ ಹೋಗಿ ಸೇವೆಯನ್ನು ಮಾಡುವಂಥ ಒಂದು ವ್ಯಕ್ತಿಗಳಾಗಿದ್ದಾರೆ. ಆದರೆ ಇವನು ಹೇಳ್ತಾನೆ, ಶರತ ಮಿಸ್ ಮಾಡಬೇಡ. ಅವನು ಹೇಳ್ತಾನೆ, ನನಗೆ 35,000 ರೂಪಾಯಿ ತಿಂಗಳಿಗೆ ಬೇಕು, ಇಲ್ಲ ಅಂದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಅವನು 4 ಸಲ ಹೇಳ್ಬಿಟ್ಟು ಹೋಗ್ಬಿಟ್ಟ. ಒಂದು ವಾರ ಆದಮೇಲೆ ಒಂದು 35,000 ರೂಪಾಯಿ ಬೇಕು, ನನ್ನ ಆಟೋ ಸೀಸ್ ಆಗಿಬಿಡ್ತು ಅಂತ. ಆದರೆ ಇವನೇನು ಹೇಳ್ದ, 35,000 ರೂಪಾಯಿ ತಿಂಗಳಿಗೆ ಬೇಕು. ಆದರೆ ಅವನಿಗೆ ಎಷ್ಟು ನಷ್ಟವಾಯಿತು? ಅದೇ 35,000 ರೂಪಾಯಿ. ಹಾಗಾಗಿ ದೇವರು ಇಡುವಂಥ ಒಂದು ಪರೀಕ್ಷೆ ನಾವು ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಆದರೆ ಈ ಥರ ಒಳಗಾಗಿ ಈ ವ್ಯಕ್ತಿ ಹೋಗಿದ್ದಕ್ಕೆ ದೇವರು ಆತನ ಮೇಲೆ ಅಧಿಕವಾಗಿ ಪ್ರೀತಿಯನ್ನು ಇಟ್ಟಿದ್ದಾರೆ. ಹಾಗಾಗಿ ಈ ಪರೀಕ್ಷೆಯನ್ನು ಅವನಿಗೆ ಕೊಟ್ಟರು. ಹಾಗೆ ಆಮೇಲೆ ಬಂದು ಅವನು ಅಳ್ತಾನೆ, ಆ 35,000 ರೂಪಾಯಿ ಆ 1 hour ಪ್ರೇಯರ್ಗೆ ಫ್ರೀಯಾಗಿ ಗಾಡಿಯಲ್ಲಿ ಬಂದ್ಬಿಟ್ಟು ಹೋಗ್ಬೋದು. ಆದರೆ ಇವಾಗ 35,000 ರೂಪಾಯಿ ಕೊಟ್ಟು ಅವನೇನು ಮಾಡ್ತಾನೆ, ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಪ್ರೇಯರ್ಗೆ ಬರ್ತಾನೆ. ಹಾಗಾಗಿ ನಮ್ಮ ಚರ್ಚಲ್ಲಿ ಕೂಡ ಅತಿ ಶೀಘ್ರವಾಗಿ 5 ಗಂಟೆಗೆ ಡ್ಯಾಡಿ ಪ್ರೇಯರ್ ನಡೆಸ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಿಮ್ಮ ಕಾಸೆಲ್ಲ ಏನೂ ಆಗಲ್ಲ, ನಾನು ಅದು ಹೇಳಿಲ್ಲ. ಆದರೆ ಸಭೆಗೆ ಬರೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಆ ಕನೆಕ್ಷನ್, ಒಂದು ಏನು ಕನೆಕ್ಷನ್ನೇ ಇಲ್ಲದಿರುವ ಒಂದು ಅತಿ ಕಾಸ್ಟ್ಲಿಯಾಗಿರೋ ಫೋನಾಗಿ ಇರೋದಕ್ಕಿಂತ ಬೆಲೆ ಕಡಿಮೆ ಉಳ್ಳ ಒಂದು ಫೋನ್ ಆಗಿರೋದು ಹೆಚ್ಚಾಗಿದೆ. ಯಾಕಂದರೆ ದೇವರೊಂದಿಗೆ ಆ ಕನೆಕ್ಷನ್ ಇಲ್ಲ ಅಂದರೆ ನಾವು ನಮ್ಮ ಕ್ರೈಸ್ತಿಕ ಜೀವಿತವನ್ನು ಮುಂದುವರಿಸೋದಕ್ಕೆ ಸಾಧ್ಯವಿಲ್ಲ. ಅದಂತೆ ನಾವು ಇಲ್ಲಿ ಏನು ನೋಡ್ಬೋದಂದರೆ, ಈ ಸಭೆಯಲ್ಲಿ ಕೂಡ ದೇವರು ಹೇಳ್ತಾನೆ, ಆತನು ಆ ಸಭೆಯನ್ನು ನೋಡಿ, ನೀವು ಬಂದು ತುಂಬ ಚೆನ್ನಾಗಿ ನೀವು ಬೈಬಲ್ ಓದ್ತೀರಾ, ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತೀರಾ, ನಿಮ್ಮಲ್ಲಿ ಇರುವ ಒಂದು ತಾಳ್ಮೆಯನ್ನು ನಾನು ನೋಡಿ ಅಪ್ರಿಷಿಯೇಟ್ ಮಾಡ್ತೀನಿ. ನಿಮ್ಮಲ್ಲಿರುವ ಒಂದು ಪ್ರೇಯರ್, ಆಲ್ ನೈಟ್ ಪ್ರೇಯರ್ ಅಂದರೆ ಆ ಫುಲ್ ಪ್ರೇಯರಲ್ಲೂ ಯಾರು ಮಿಸ್ ಮಾಡದೆ ಕೂತ್ಕೊತಾರೆ, ಆ ಒಂದು ವೈರಾಗ್ಯವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾನೆ. ಹಾಗಾಗಿ ನಾವು ಇವತ್ತು ಕೂಡ ನಾವು ಮಾಡುವಂಥ ಒಂದೊಂದು ಕೆಲಸವನ್ನು ದೇವರು ಬಂದು ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಎಬ್ರಿಯರ ಪುಸ್ತಕದಲ್ಲಿ 6ನೇ ಅಧಿಕಾರ 10ನೇ ವಚನ ಓದೋಣ.
ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಆದರೆ ಇಲ್ಲಿ ಏನು ನೋಡ್ಬೋದಂದ್ರೆ, ನಾವು ಮಾಡುವ ಎಲ್ಲ ಕೆಲಸವನ್ನು ದೇವರು ಅರಿತಿದ್ದಾನೆ. ಅದಂತೆ ನಾವು ಮಾಡುವಂಥ ಎಲ್ಲ ಕೆಲಸವನ್ನು ಇವತ್ತು ಕೂಡ ದೇವರು ಅರಿತಿದ್ದಾನೆ. ಅದಂತೆ ನೀವು ಮಾಡುವಂಥ ಕೆಲಸಕ್ಕೆ ಬರುವಂಥ ಫಲದಲ್ಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ಅದು ವ್ಯರ್ಥವಾಗಲ್ಲ. ಹಾಗಾಗಿ ಕೂಡ 1ನೇ ಕೊರಿಂಥ ಪತ್ರಿಕೆಯಲ್ಲಿ 15:58 ಹೇಳ್ತಾರೆ, ನೀವು ಮಾಡುವಂಥ ಕೆಲಸಕ್ಕೆ ಸಿಗುವಂಥ ಫಲ ಯಾವತ್ತೂ ವ್ಯರ್ಥವಾಗಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಆ ರೀತಿಯಾಗಿ ನಾವು ಇಲ್ಲಿ ಏನು ನೋಡಬೇಕಂದ್ರೆ, ಇಲ್ಲಿ ಸಭೆ ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಡಿಸಿಪ್ಲಿನ್ಡ್ ಆಗಿದೆ. ಅವರು ನೋಡಬೇಕಂದ್ರೆ ಸತ್ಯವನ್ನು ತುಂಬ ಕ್ಲಿಯರಾಗಿ ಮಾತಾಡ್ತಾರೆ. ಆದರೂ ಕೂಡ ಆತನು ಹೇಳುವಂಥ ಒಂದು ಕಾರ್ಯ, ದೇವರು ಇದನ್ನೆಲ್ಲ ನೋಡಿ ಅವರು ಮೆಚ್ಕೊಂಡಿಲ್ಲ ಎಂಬುದಾಗಿ. ಇದರಿಂದ ದೇವರನ್ನು ನಾವು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಇದರ ಹಿಂದೆ ಇರುವ, ಇದೆಲ್ಲದಕ್ಕಿಂತ ಹಿಂದೆ ಇರುವ ನಮ್ಮ ಹೃದಯ ಮತ್ತು ದೇವರ ಹೃದಯಕ್ಕಿರುವ ಒಂದು ಕನೆಕ್ಷನ್, ಅದನ್ನು ಮಾತ್ರ ದೇವರು ನೋಡುವವನಾಗಿದ್ದಾನೆ. ಹಾಗಾಗಿ ನಾನು ಹೇಳಿದ್ದು ಏನಂದರೆ, ಇದನ್ನು ದೇವರು ನೋಡಲ್ಲ ಎಂಬುದಾಗಿ ನಾನು ಹೇಳಲ್ಲ, ಇದೆಲ್ಲ ಅವಶ್ಯ. ಆದರೆ ಇದಕ್ಕಿಂತ ದೊಡ್ಡದಾದ ಒಂದು ಕಾರ್ಯ ದೇವರಿಗೂ ಮತ್ತು ನಮಗೆ ಇರುವ ಒಂದು ಸಂಬಂಧ, ಒಂದು ಕನೆಕ್ಷನ್. ಆ ಕನೆಕ್ಷನನ್ನು ನಾವು ಬಿಟ್ಟುಕೊಡಬಾರ್ದು. ಯಾಕಂದರೆ ಆ ಎಫೆಸ ಸಭೆಯಲ್ಲಿ ಎಲ್ಲ ಇತ್ತು, ಆದರೆ ಆ ಕನೆಕ್ಷನ್ ಒಂದು ಮಾತ್ರ ಇಲ್ಲ ಎಂಬುದಾಗಿ ನೋಡ್ತೇವೆ. ಆ ರೀತಿಯಾಗಿ ನಾವು ಏನು ನೋಡ್ಬೋದಂದರೆ, ದ ಗ್ರೇಟೆಸ್ಟ್ ಡೇಂಜರ್ ಆಫ್ ಲೂಸಿಂಗ್ ಅ ಲವ್ ವೈಲ್ ಡೂಯಿಂಗ್ ರೈಟ್. ಇಲ್ಲಿ ಏನು ಹೇಳಕ್ಕೆ ಬರ್ತೇನೆಂದರೆ, ನಾವು ಎಲ್ಲವನ್ನು ಮಾಡ್ಬೋದು, ಆದರೆ ಆ ಮುಖ್ಯವಾದ ಒಂದು ಪ್ರೀತಿಯನ್ನು ನಾವು ಕಳೆದುಕೊಳ್ಳಬಾರ್ದು. ತುಂಬ ಡೇಂಜರ್ ಆಗಿರೋ ಒಂದು ಸಿಚುವೇಶನ್ ಬಂದು ನಾವು ಚರ್ಚಿಗೆ ಬರ್ಬೋದು, ನಾವು ಪ್ರೇಯರ್ ಮಾಡ್ಬೋದು, ನಾವು ಇಲ್ಲಿರುವ ಎಲ್ಲ ಪ್ರೋಗ್ರಾಮ್ಸ್ಗಳಲ್ಲೂ ನಾವು ಭಾಗವಹಿಸ್ಬೋದು. ಆದರೆ ಚರ್ಚಿಗೆ ಬಂದು ಆ ದೇವರೊಂದಿಗೆ ಒಂದು ಕನೆಕ್ಷನ್ ಇಲ್ಲ ಅಂದರೆ ಅದು ಏನಕ್ಕೂ ಯೂಸ್ ಇಲ್ಲ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾನೆ. ಆ ರೀತಿಯಾಗಿ ಇಲ್ಲಿ ಏನು ನೋಡ್ಬೋದಂದರೆ, 2ನೇ ವಾಕ್ಯದಲ್ಲಿ 4ನೇ ವಚನ ಯಾರಾದರೂ ಒಬ್ರು ಓದೋಣ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದದರಿಂದ ಇಲ್ಲ 4 ಮಾಡ್ಬೋದನ್ನು. ಇವಾಗ ದೇವರು ಏನು ಹೇಳ್ತಾನೆಂದರೆ, ಬಟ್ ಐ ಹ್ಯಾವ್ ದಿಸ್ ಕಂಪ್ಲೇಂಟ್ ಅಗೇನ್ಸ್ಟ್ ಯು ಡೋಂಟ್ ಲವ್ ಮೀ ಆರ್ ಈಚ್ ಅದರ್ ಆಸ್ ಯು ಡಿಡ್ ಅಟ್ ಫಸ್ಟ್. ಆದರೆ ಈ ವಾಕ್ಯ ಏನು ಹೇಳ್ತಂದರೆ, ನಾವು ರಕ್ಷಣೆ ಹೊಂದಿ ದೇವರಲ್ಲಿ ಬರುವಾಗ ನಾವು ದೇವರು ಏನು ಮಾಡ್ತಾರೆ, ದೇವರ ಸಮ್ಮುಖಕ್ಕೆ ಯಾವಾಗ ಹೋಗೋಣ, ದೇವರು ಏನಾದರೂ ಇವತ್ತು ನನ್ನ ಹತ್ರ ಮಾತನಾಡ್ತಾರಾ ಎಂಬುದಾಗಿ ತುಂಬ ಕಾಯ್ತಾ ಇದ್ದೇವೆ. ಆದರೆ ಇವತ್ತು ನಮಗೆ ಅದೇ ಪರಿಸ್ಥಿತಿಯಲ್ಲಿ ನಾವು ಇದ್ದೇವಾ, ಅದೇ ರೀತಿಯಲ್ಲಿ ನಾವು ನಡೆಯುತ್ತಾ ಇದ್ದೇವಾ ಎಂಬುದಾಗಿ ನಾವು ನೋಡಬೇಕಂದ್ರೆ ಅನೇಕ ಜನ ಬಿದ್ದೋಗಿದ್ದಾರೆ ಎಂಬುದಾಗಿ ನಾನು ಹೇಳುತ್ತೇನೆ. ಆ ರೀತಿಯಾಗಿ ಅವರ ಪ್ರೀತಿಯಲ್ಲಿ ಎಫೆಸಸ್ ಸಭೆ ಇಟ್ಟಿದ್ದಂಥ ಒಂದು ಪ್ರೀತಿ ಆರಂಭದಲ್ಲಿ ಹೇಗಿತ್ತಂದರೆ, ದೇವರು ಅವರು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಅವರು ತುಂಬ ಸಂತೋಷಪಟ್ಟರು. ಆದರೆ ಬರ್ತಾ 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 ಅನೇಕ ವರ್ಷ ಕಳೆದೋಯ್ತು. ಅದಾದಮೇಲೆ ಅವರ ಪ್ರೀತಿ ತಣ್ಣಗಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದಂತೆ ಅವರ ಪ್ರೀತಿಯಲ್ಲಿ ಒಂದು ನಿಜ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ಬಂದು ದೇವರಿಗಾಗಿ ವೈರಾಗ್ಯವಾಗಿ ಇದ್ದ ಎಲ್ಲರೂ ಸೋತು ಹೋದರು. ತುಂಬ ಆತ್ಮಿಕವಾಗಿ, ಶಾರೀರಿಕವಾಗಿ ತುಂಬ ಸೋತು ಹೋಗಿದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಎಲ್ಲ ಸಭೆಗೆ ಹೇಳುವಂಥ ಒಂದು ವಾಕ್ಯ, ದೇವರ ಸಭೆ ಎನ್ನುವುದು ದೇವರ ಶರೀರ, ದೇವರ ಆಲಯ ಎಂಬುದು ನಾವು. ಹಾಗಾಗಿ ನಾವು ದೇವರ ಆಲಯವಾಗಿ ನಾವು ಏನು ಮಾಡಬೇಕಂದ್ರೆ, ಮತ್ತೇನ ಪುಸ್ತಕದಲ್ಲಿ 22:37 ಯಾರಾದರೂ ಓದಿ.
ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಈ ಆಜ್ಞೆ ಮುಖ್ಯವಾದದ್ದು ಎಂಬುದಾಗಿ ಪೂರ್ಣ ಹೃದಯದಿಂದ ನಾವು ಆತನನ್ನು ಪ್ರೀತಿಸಬೇಕು. ದೇವರು ಹೇಳುವಂಥ ಒಂದು ಕಾರ್ಯ ಸಭೆಗೆ ದೇವರನ್ನು ಪೂರ್ಣ ಹೃದಯದಿಂದ ನಾವು ಪ್ರೀತಿಸುವಾಗ ಮಾತ್ರ ಆ ಕನೆಕ್ಷನ್ ದೇವರಲ್ಲಿ ನಾವು ನೋಡಬಹುದು. ನಮಗೂ ದೇವರಿಗೂ ಕನೆಕ್ಷನ್ ಬಿಲ್ಡ್ ಆಗಬೇಕು ಎಂಬುದಾಗಿ ನಾವು ಪ್ರಯಾಸ ಪಡಬೇಕಾದ್ರೆ ನಾವು ಆರಂಭದಲ್ಲಿ ನೋಡುವಾಗ ದೇ ಲವ್ಡ್ ಜೀಸಸ್ ಡೀಪ್ಲಿ ಎಂಬುದಾಗಿ ನಾವು ತುಂಬ ಅಧಿಕವಾಗಿ ದೇವರನ್ನು ಪ್ರೀತಿಸಿದ್ರು. ಆದರೆ ಈಗ ಅವ್ರು ಹೇಗೆ ರೀಪ್ಲೇಸ್ ಮಾಡಿದ್ರು ಅಂದರೆ ದೇವರನ್ನು ಹೇಗೆ ರೀಪ್ಲೇಸ್ ಮಾಡಿಬಿಟ್ರು. ರೀಪ್ಲೇಸ್ ಅಂದರೆ ಅರ್ಥ ಆಯ್ತಲ್ಲ, ದೇವರು ಇರುವ ಒಂದು ಸ್ಥಾನದಲ್ಲಿ ಬೇರೆ ಒಂದನ್ನು ಇಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅದು ಏನನ್ನು ಇಟ್ಟರು ಎಂಬುದಾಗಿ ನಾವು ನೋಡ್ಬೋದಾದರೆ ವರ್ಕ್ ರೀಪ್ಲೇಸ್ಡ್ ವರ್ಷಿಪ್. ಅವರ ಕೆಲಸ ದೇವರನ್ನು ರೀಪ್ಲೇಸ್ ಮಾಡಿಬಿಡ್ತು. ಮತ್ತು ಇನ್ನೊಂದು ಅವರ ಡ್ಯೂಟಿ, ಅವರ ಮನೆ ಕೆಲಸ, ಅವರ ಡಿವೋಷನನ್ನು ರೀಪ್ಲೇಸ್. ಡಿವೋಷನ್ ಅಂದರೆ ಅವರ ಪರ್ಸನಲ್ ಟೈಮ್ ವಿತ್ ಗಾಡ್, ಅವರು ಒಂಟಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತು ಕಳೆಯುವಂಥ ಸಮಯವನ್ನು ಮನೆ ಕೆಲಸ ಬಂದು ರೀಪ್ಲೇಸ್ ಮಾಡಿಬಿಡ್ತು. ಅದಂತೆ ಇನ್ನೊಂದು ಲಾಸ್ಟ್ ಆಗಿ ಹೇಳಬೇಕು ಅಂದರೆ ಕರೆಕ್ಟ್ನೆಸ್ ರೀಪ್ಲೇಸ್ಡ್ ಕ್ಲೋಸ್ನೆಸ್. ಅಂದರೆ ಇನ್ನೊಬ್ಬರನ್ನ ನೋಡಿ ತಪ್ಪು ಕಂಡುಹಿಡಿಯೋದನ್ನು ಮೇಯ್ನಾಗಿ ಇಟ್ಬಿಟ್ಟು ಅವರು ದೇವರಿಗೆ ಹತ್ರ ಇದ್ದಾರಾ ಎಂಬುದಾಗಿ ಮರ್ತು ಹೋಗ್ಬಿಟ್ರು. ಅವರು ತಪ್ಪು ಬಂದು ಬೇರೆಯವ್ರನ್ನ ನೋಡಿ ಇವ್ರು ಈ ತಪ್ಪು ಮಾಡ್ತಾರೆ, ಇವ್ರು ಈ ಸಭೆಗೆ ಬರಲ್ಲ, ಆದರೆ ಅವರೇ ಬರಲ್ಲ, ಆದರೆ ಬೇರೆಯವ್ರನ್ನ ಮಾತ್ರ ಚಾಡಿ ಹೇಳ್ತಾನೇ ಇರ್ತಾರೆ. ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಅವರು ದೇವರನ್ನು ಕೆಳಗಿಟ್ಟು ಅವರು ಲೋಕದಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಮೇಲಿಟ್ಟರು. ಹಾಗಾಗಿ ಎಫೆಸ ಸಭೆಯನ್ನು ನಾವು ನೋಡುವಾಗ ಒಂದು ನಿಜವಾದ ಒಂದು ಸತ್ಯವೇನೆಂದರೆ, ನಾವು ಬಂದು ಎಲ್ಲದರಲ್ಲೂ ಕರೆಕ್ಟಾಗಿರ್ಬೋದು, ನಾವು ಬೈಬಲ್ ಚೆನ್ನಾಗಿ ಓದ್ಬೋದು, ನಾವು ಬೈಬಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಆದರೆ ಅವರ ಒಂದು ಸ್ವಂತ ಕ್ರೈಸ್ತಿಕ ಜೀವಿತದಲ್ಲಿ ಅವರು ತಪ್ಪಾಗಿರುವಾಗ ಇದೆಲ್ಲ ಅವರು ಜೀವಿಸುವಂಥ ಕ್ರೈಸ್ತಿಕ ಜೀವಿತ ವ್ಯರ್ಥವಾಗಿದೆ. ಅದಂತೆ ಇವತ್ತು ನಮಗೆ ಹೇಳುವಂಥ ಒಂದು ಅಪ್ಲೈ ಮಾಡುವಂಥ ಒಂದು ಅಪ್ಲಿಕೇಶನ್ ಏನಂದರೆ, ಯು ಕ್ಯಾನ್ ಪ್ರೀಚ್ ಬಟ್ ನಾಟ್ ಪ್ರೇ, ಯು ಕ್ಯಾನ್ ಸರ್ವ್ ಬಟ್ ನಾಟ್ ಲವ್, ಯು ಕ್ಯಾನ್ ನೋ ಗಾಡ್ಸ್ ವರ್ಡ್ ಬಟ್ ನಾಟ್ ಗಾಡ್ಸ್ ಹಾರ್ಟ್. ಅಂದರೆ ನಾವು ಇವತ್ತು ಬಂದು ಬೇರೆಯವ್ರಿಗೆ ಹೋಗಿ ಸುವಾರ್ತೆ ಸಾರ್ಬೋದು, ಆದರೆ ನಾವು ಪ್ರಾರ್ಥನೆ ಮಾಡಲ್ಲ. ಇವತ್ತು ನಾವು ಬೇರೆಯವರನ್ನು ಹೋಗಿ ದೇವರ ಪ್ರೀತಿಯ ಬಗ್ಗೆ ಎಲ್ಲ ಹೇಳ್ಬೋದು, ಆದರೆ ಆ ಪ್ರೀತಿ ನಮ್ಮಲ್ಲಿ ಇಲ್ಲ. ಅದಂತೆ ದೇವರ ಒಂದು ವಾಕ್ಯವನ್ನು ನಾವು ತಿಳಿದಿರ್ಬೋದು, ಆದರೆ ದೇವರ ಹೃದಯವನ್ನು ನಮಗೆ ತಿಳಿದಿರಲ್ಲ. ಅದಂತೆ ಎಫೆಸ ಪಟ್ಟಣದಲ್ಲಿ ಇದ್ದಂಥ ಆ ಸಭೆಯಂತೆ ನಾವು ಇರದೆ ದೇವರ ಹೃದಯಕ್ಕೆ ಹತ್ತಿರವಾಗಿರುವಂಥ ಒಂದು ವ್ಯಕ್ತಿಗಳಾಗಿ ನಾವು ಇರೋಣ ಪ್ರಿಯರೇ. ಸೊ ಅದಂತೆ ಹೀಗಾಗಿ ನಾವು ನೋಡುವಾಗ ನಾವು ಹೇಗೆ ನಾವು ದೇವರಲ್ಲಿ ಇರ್ಬೋದು, ಹೇಗೆ ನಾವು ಕ್ಲೋಸ್ ಆಗ್ಬೋದು ಎಂಬುದಾಗಿ ನೋಡುವಾಗ ದ ಓನ್ಲಿ ವೇ ಬ್ಯಾಕ್ ರಿಮೆಂಬರ್, ರಿಪೆಂಟ್ ಆ್ಯಂಡ್ ರಿಟರ್ನ್. ನಾವು ಯೋಚಿಸಬೇಕು, ಬದಲಾಗಬೇಕು, ಹಿಂತಿರುಗಿ ದೇವರೊಂದಿಗೆ ಹೋಗಬೇಕು. 5ನೇ ವಚನ ಯಾರಾದರೂ ಓದ್ತೀರಾ? ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಹಲ್ಲೆಲೂಯಾ. ಹಾಗಾಗಿ ನಾವು ಯಾಕೆ ದೇವರು ನಮಗೆ ತಿರ್ಗಾ ಕರೀತಾರೆ ಅಂದರೆ, ನಾವು ರಕ್ಷಣೆ ಹೊಂದಿ ನಾವು ದೇವರಲ್ಲಿ ಇರುವಾಗ ದೇವರು ನಮಗೆ ಒಂದು ವಿಶೇಷವಾದ ಅಭಿಷೇಕವನ್ನು ಕೊಡ್ತಾನೆ. ಆ ಅಭಿಷೇಕವನ್ನು ಎಷ್ಟು ಜನ ಅನುಭವಿಸಿದ್ದೀರಾ? ಹಲ್ಲೆಲೂಯಾ.
ಹಾಗಾಗಿ ನಾವು ನೋಡುವಾಗ ನಾನು ಒಂದು ಕ್ಲಿಪ್ಪನ್ನು ಕೇಳಿದೆ. ಆ ಕ್ಲಿಪ್ ಏನು ಹೇಳಿದೆ ಅಂದರೆ, ಆ ಒಂದು ಪಾಸ್ಟರ್ ಹೇಳ್ತಾರೆ, ACA ಸಭೆಯ ಸುಂದರಂ ಎಂಬುದಾಗಿ ಒಂದು ಪಾಸ್ಟರ್ ಇದ್ದರು. ಆ ಪಾಸ್ಟರ್ಗೆ ಒಂದು ಡ್ರೈವರ್ ಇದ್ರಂತೆ. ಆ ಡ್ರೈವರ್ ದಾರಿಯಲ್ಲಿ ಹೋಗ್ತಾ ಇನ್ನೊಬ್ಬರನ್ನು ಗುದ್ದಿದ್ದಾರೆ. ಆದರೆ ಆ ತಪ್ಪು ಯಾರ್ದಂದರೆ ಆ ಡ್ರೈವರ್ದು. ಹಾಗಾಗಿ ಆ ಪಾಸ್ಟ್ರೆಲ್ಲ ಬರಲ್ಲ ಸ್ಟೇಷನ್ಗೆ, ಅವ್ರ ಸೇವಕರು, ಅವ್ರು ದೊಡ್ಡವರೆಲ್ಲ ಬರಲ್ಲ. ಪೊಲೀಸವರು ಹಿಡ್ಕೊಂಬಿಟ್ರು, ಅವ್ರು ಬರಲ್ಲ ಅಂತ ಹೇಳ್ತಾನೆ ಇದ್ರು. ಯಾರು? ಡ್ರೈವರ್ ಬಂದು ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಪೊಲೀಸ್ ಫೋನ್ ಮಾಡಿಬಿಟ್ಟು, ಯಾರದು ಸುಂದರಂ, ಇವಾಗ ಅವ್ರು ಬರಲೇಬೇಕು, ಬಂದರೆ ಕಾರ್ ತೊಗೊಂಡೋಗಿಲ್ಲ ಅಂದರೆ ಹೋಗ್ಬೇಡ ಅಂತ ಒಂದು ಸ್ವಲ್ಪ ಗದರಿಸಿ ಮಾತಾಡುವಾಗ ಪಾಸ್ಟ್ರು ಫೋನ್ ಎತ್ತಿ ಆ ಒಂದು ಸ್ಥಳಕ್ಕೆ ಬಂದು ಇಳಿತಾರೆ. ನಾನು ಆಟೋ ತಗೊಂಡು ಬರ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾರೆ. ಆ ಸ್ಟೇಷನ್ ಒಳಗೆ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ ತಕ್ಷಣ, ಏನೂ ಇಲ್ಲ, ಅವರು ಒಂದು ಹೆಜ್ಜೆಯನ್ನು ಇಡುವಾಗ ಅಲ್ಲಿ ಇರುವ ಎಲ್ಲ ಪೊಲೀಸು ಎದ್ದು ನಿಂತ್ರಂತೆ. ಆವಾಗ ಇಲ್ಲಿ ನಾವು ಏನು ನೋಡ್ಬೋದಂದರೆ, ಪಾಸ್ಟರ್ ಕೇಳಿದ್ರಂತೆ, ನೀವೇನೋ ಮಾತಾಡಬೇಕು ಅಂತ ನನ್ನ ಕರೆದ್ರಲ್ಲ, ಏನಾಯಿತು ಹೇಳಿ ಅಂತ. ಆದರೆ ಡೈರೆಕ್ಟಾಗಿ ಆ ಪೊಲೀಸ್ ಬಂದ್ಬಿಟ್ಟು ಕೀ ಕೊಟ್ಬಿಟ್ಟು, ಅಯ್ಯ ಏನೂ ಇಲ್ಲ, ನಿಮ್ಮ ಕಾರ್ನ ನೀವು ತೊಗೊಂಡೋಗು. ಇಲ್ಲ, ಏನೋ ಕರೆದ್ರಲ್ಲ, ನಾನೇನಾದರೂ ಫೈನ್ ಏನಾದರೂ ಪೇ ಮಾಡಬೇಕಾ? ಇಲ್ಲ, ನೀವು ತೊಗೊಂಡೋಗಿ, ನೀವು ಹೋಗಿ, ಡ್ರೈವರ್ ಹತ್ರನೂ ಹೋಗಿ. ಆದರೆ ದೇವರ ವಾಕ್ಯ ಹೇಳಿದಂತೆ ಪರಿಶುದ್ಧನನ್ನು ಯಾರೂ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನೋಡುವಾಗ ದೇವರ ಪ್ರಸನ್ನತೆ, ಒಂದು ಅಭಿಷೇಕ ಆತನೊಂದಿಗೆ ಇದ್ದರಿಂದ ಆತನು ಹೋಗಿ ನಿಂತಿದ್ದಂಥ ಸ್ಥಳದಲ್ಲಿ ಎಲ್ಲ ಬಾಯಿಗಳನ್ನು ದೇವರು ಮುಚ್ಚಿದ್ರು. ಆವಾಗ ನೋಡುವಾಗ ಆ ವಿಶೇಷವಾದ ಅಭಿಷೇಕ ನಾವು ನೋಡಬೇಕಂದ್ರೆ ಬರೀ ಸುಂದರಂ ಪಾಸ್ಟರ್ಗೆ ಮಾತ್ರ ದೇವರು ಕೊಟ್ಟಿಲ್ಲ, ಇಲ್ಲಿ ಕುಳಿತಿರುವಂಥ ಒಂದೊಂದು ವ್ಯಕ್ತಿಗೂ ಅದನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ಅನುಭವಿಸದೆ ನಾವು ದೇವರ ಹೃದಯದಿಂದ ತುಂಬ ದೂರವಿದ್ದೇವೆ. ದೇವಪ್ರಿಯರೇ, ಇವತ್ತು ನಾನು ಏನು ಹೇಳ್ಬೇಕಂತ ನಾನು ಬರ್ತಾ ಇದ್ದೇನೆಂದರೆ, ದೇವರೊಂದಿಗೆ ನಾವು ತಿರ್ಗಾ ಹೋಗೋಣ, ದೇವರೊಂದಿಗೆ ಐಕ್ಯತೆಯನ್ನು ಬೆಳೆಸೋಣ. ಹೊಸದಾಗಿ ನಾವು ರಕ್ಷಣೆಯನ್ನು ಹೊಂದಿ ನಾವು ದೇವರಲ್ಲಿ ಬಂದಿರುವಾಗ ನಾವು ಎಷ್ಟು ಉತ್ಸಾಹದಿಂದ ಇದ್ದೇವೋ ಆ ಉತ್ಸಾಹಕ್ಕೆ ತಿರ್ಗಾ ಬರೋಣ, ಆ ಉತ್ಸಾಹದಲ್ಲಿ ಸೇವೆ ಮಾಡೋಣ. ಈ ಕೊನೆ ಕಾಲದಲ್ಲಿ ನಾವು ನೋಡಬೇಕಂದ್ರೆ ಎಷ್ಟೋ ವಾರ್ ನಡೀತಿದೆ. ಇದೆಲ್ಲ ಆಲ್ರೆಡಿ ಮತ್ತೆಯ ಪುಸ್ತಕದಲ್ಲಿ 5ನೇ ವಾಕ್ಯದಲ್ಲಿ ನೀವು ನೋಡಬೇಕಂದ್ರೆ ಎಲ್ಲ ಬರೆದಿದೆ, ಇದೆಲ್ಲ ನಡೆಯುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಬಂದು ಅನುಭವಿಸಲ್ಲ. ಆದರೆ ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಒಂದು ಅಭಿಷೇಕವನ್ನು ನಾವು ಕಳೆದುಕೊಳ್ಬಾರ್ದು. ಯಾಕಂದರೆ ನಾವು ನಿತ್ಯವಾದ ಒಂದು ಸ್ಥಳ ನಮಗಾಗಿ ಕಾಯ್ತಾ ಇದೆ. ನಾವು ಅದಕ್ಕಾಗಿ ಕಾಯ್ತಾ ಇದ್ದೇವೋ ಇಲ್ವೋ, ಆದರೆ ಅದು ನಮಗಾಗಿ ಕಾಯ್ತಾ ಇದೆ. ದೇವರು ನಮಗಾಗಿ ಸಿದ್ಧಪಡಿಸಿದಂಥ ಒಂದು ಸ್ಥಳಕ್ಕಾಗಿ ನಾವು ಇನ್ನು ಅಧಿಕವಾಗಿ ಹೋರಾಡಿ ಅನೇಕ ಜನರನ್ನು ನಾವು ಸಂಪಾದಿಸುವವರಾಗಿರೋಣ. ಹಾಗಾಗಿ ನಾವು ಇಲ್ಲಿ ನೋಡಬೇಕಂದ್ರೆ ನಾವು ಮಾಡುವಂಥ ಎಲ್ಲ ಕೆಲಸವನ್ನು ದೇವರು ಲೆಕ್ಕಕ್ಕೆ ಇಟ್ಟಿದ್ದಾನೆ. ಆದರೆ ನಾನು ಹೇಳೋದು ಬರೀ ನೀವು ಚರ್ಚಲ್ಲಿ ಮಾಡುವಂಥ ಕೆಲಸ ಮಾತ್ರ ಅಲ್ಲ, ನೀವು ಮಾಡುವಂಥ ಒಂದು ಕೆಲಸದಲ್ಲೂ, ಒಂದು ವೈದಿಕ ಜೀವದ ಒಂದು ಕೆಲಸದಲ್ಲೂ ನಾವು ಅದರಲ್ಲಿ ನಿಜವಾಗಲೂ ಒಂದು ಸತ್ಯವಿದೆಯಾ, ಅದರಲ್ಲಿ ಕೂಡ ನಾವು ಮಾಡುವಂಥ ಸುಳ್ಳಾಡದೆ ಯಾಮಾರಿಸದೆ ನಾವು ಮಾಡುವಂಥ ಕೆಲಸವನ್ನು ಕೂಡ ದೇವರು ನೋಡ್ತಾನೆ. ಅದನ್ನು ಇವತ್ತು ಕೂಡ ದೇವರು ಅಪ್ರಿಷಿಯೇಟ್ ಮಾಡ್ತಾನೆ. ಇವತ್ತು ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಸಿಚುವೇಶನ್ ತುಂಬ ಬ್ಯಾಡ್ ಆಗಿರ್ಬೋದು, ತುಂಬ ನಾವು ಏನೇ ಒಳ್ಳೇದು ಮಾಡಿದ್ರು ಕೆಟ್ಟದೇ ನಡೀಬೋದು, ಏನೇ ಮಾಡಿದ್ರು ಅದರಲ್ಲಿ ಕಷ್ಟ ಇರ್ಬೋದು. ಆದರೆ ದೇವರು ಏನು ಹೇಳ್ತಾನಂದರೆ ಆತನು ಎಲ್ಲ ಕಾರ್ಯವನ್ನು ತಿಳಿದಿದ್ದಾನೆ. ನಿಮಗೆ ಇವತ್ತು ಬೇಕಾಗಿರುವಂಥ ಒಂದು ಪರಿಸ್ಥಿತಿಯನ್ನು ನಿಮಗೆ ಅನುಮತಿಸಿದ್ದಾನೆ. ಆ ಅನುಮತಿಸಿದ್ದನ್ನು ನಾವು ಸಂತೋಷವಾಗಿ ತೆಗೆದುಕೊಳ್ಳುವಾಗ ಆ ಕಷ್ಟವೆಲ್ಲ ಒಂದಿನ ತೀರಿ ಒಂದು ನಿತ್ಯವಾದ ಒಂದು ಸಂತೋಷವನ್ನು ನಿಮ್ಮ ಹೃದಯಕ್ಕೆ ಕೊಡ್ತಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರನ್ನು ಯಾವಾಗಲೂ ನಾವು ನೆನೆಸುವವರಾಗಿರೋಣ. ನಾವು ಕುಳಿತಿರುವಾಗಲೂ ಎದ್ದೇಳುವಾಗಲೂ
ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಅವರ ಮಕ್ಕಳಾದ ನಾವು ಕೂಡ, ನಾವು ಕುತ್ಕೊಳ್ಳುವಾಗಲೂ ಎದ್ದೇಳುವಾಗಲೂ ಕೂಡ ಆತನ ನೆನಪಲ್ಲೇ ನಾವು ಇರಬೇಕು. ಆತನ ನೆನಪಲ್ಲಿ ನಾವು ಇರುವಾಗ ನಾವು ಆತನೊಂದಿಗೆ ಟ್ರಾವೆಲ್ ಮಾಡುವಂಥ ಒಂದು ಜೀವನ ತುಂಬ ಸಂತೋಷವಾದ, ಸಮಾಧಾನವಾದ, ನಮಗೆ ಎಷ್ಟೋ ಕಷ್ಟಗಳಿರಬಹುದು, ಎಷ್ಟೋ ದುಃಖಗಳಿರಬಹುದು, ಆದರೂ ಕೂಡ ಆ ಸಂತೋಷ ಸಮಾಧಾನವನ್ನು ನಿಮ್ಮ ಹೃದಯದಲ್ಲಿ ದೇವರು ಕೊಡುತ್ತಾನೆ. ಹಾಗಾಗಿ ನಾವು ಇನ್ನೊಂದನ್ನು ನೋಡುವಾಗ ನಾವು ಬದಲಾವಣೆ ಆಗಬೇಕು. ಟರ್ನ್ ಯೋರ್ ಹಾರ್ಟ್ ಬ್ಯಾಕ್ ಟು ಗಾಡ್. ನಮ್ಮ ಹೃದಯಗಳನ್ನು ದೇವರ ಪರವಾಗಿ, ದೇವರ ಕಡೆಗೆ ನಾವು ತಿರುಗಿಸಬೇಕು. ಅಪೊಸ್ತಲರ ಪುಸ್ತಕದಲ್ಲಿ 3ನೇ ಅಧಿಕಾರ 19ನೇ ವಚನ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಡುವವರಾಗಿ, ನಾವು ದೇವರ ಕಡೆಗೆ, ನಾವು ಇಷ್ಟು ದಿನ ನಾವು ದೂರ ಇದ್ದೇವೆ, ಆದರೆ ಇವತ್ತು ನಾವು ಒಂದು ತೀರ್ಮಾನದಿಂದ ನಾವು ದೇವರ ಕಡೆಗೆ ತಿರುಗುವೇನು ಎಂಬುದಾಗಿ ಮನಸ್ಸಲ್ಲಿ ಒಂದು ಧೈರ್ಯದಿಂದ ನಾವು ಹೇಳಿ ಒಂದು ಡಿಸಿಷನನ್ನು ತಗೊಳ್ಳುವಂತೆ ಇವತ್ತು ನಾವು ಸಿದ್ಧವಾಗೋಣ. ಅದಂತೆ this shows that losing love is not small, it is serious enough to require repentance. ಇವಾಗ ನಾವು ಒಂದು ಪ್ರೀತಿಯನ್ನು ಕಳೆದುಕೊಳ್ಳೋದು ಒಂದು ಸಣ್ಣ ಕಾರ್ಯವಲ್ಲ. ನಿಜವಾದ ಪ್ರೀತಿ ನಮ್ಮ ಕ್ರಿಸ್ತನಾಗಿದ್ದಾನೆ, ಆ ಕ್ರಿಸ್ತನನ್ನು ಕಳೆದುಕೊಳ್ಳುವುದು ಒಂದು ಸಣ್ಣವಾದ ಕಾರ್ಯವಲ್ಲ. ನಾವು ಇವತ್ತೇ ಬದಲಾವಣೆಯಾಗಿ ನಾವು ಇವತ್ತೇ ಕ್ರಿಸ್ತನೊಂದಿಗೆ ನಡೆಯುವೇನು ಎಂಬುದಾಗಿ ಒಂದು ತೀರ್ಮಾನದಿಂದ ನಾವು ಇವತ್ತು ಹೋಗಬೇಕು. ಅದಂತೆ 3ನೇ ಕಾರ್ಯವಾಗಿ ರಿಟರ್ನ್, ಡೂ ದ ಫಸ್ಟ್ ವರ್ಕ್ಸ್. ಪ್ರೇಯರ್, ವರ್ಷಿಪ್, ಟೈಮ್ ವಿತ್ ಗಾಡ್. ನಾವು ಯಾವಾಗಲೂ ಪ್ರಾರ್ಥಿಸಬೇಕು, ಯಾವಾಗಲೂ ಆತನನ್ನು ಆರಾಧಿಸಬೇಕು, ಆತನೊಂದಿಗೆ ಸಮಯವನ್ನು ಕಳೆಯುವವರಾಗಿ ನಾವು ಇರಬೇಕು. ಯೆರೆಮೀಯನ ಪುಸ್ತಕ 25:13. 29:13. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೀವು ನನ್ನನ್ನು ಹುಡುಕುವಿರಿ ಎಂಬುದಾಗಿ ಹೇಳ್ತಾನಲ್ಲ. ಇವತ್ತು ನಾವು ಹುಡುಕಿದ್ರೆ ನಮಗೆ ಸಿಕ್ಕಿದಂಥ ಅದು ಹಳೇ ಕಾರ್ಯಗಳಲ್ಲ. ದೇವರು ಒಂದು ಹೊಸ ಕಾರ್ಯಕ್ಕಾಗಿ ನಿಮ್ಮನ್ನು ಕೇಳ್ತಾನೆ. ಆ ಹೊಸ ಕಾರ್ಯ ಏನಂದರೆ, ಈಸ್ ಆಸ್ಕಿಂಗ್ ಯು ಟು ಕಮ್ ಬ್ಯಾಕ್. ಅವರೊಂದಿಗೆ ನೀವು ಬರಬೇಕು, ಅವರ ಹತ್ರ ನೀವು ಬರಬೇಕು ಎಂಬುದಾಗಿ ಕೇಳ್ತಾನೆ. ಹೀಗೆ ಬರುವಾಗ ದೇವರು ನಿಮಗಾಗಿ ಇಟ್ಟಿರುವಂಥ ಎಲ್ಲ ಕಾರ್ಯವನ್ನು ನೆರವೇರಿಸಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ಯಾಕಂದರೆ ನಮಗಾಗಿ ಎಲ್ಲವನ್ನು ಆತನು ತೀರ್ಮಾನ ಮಾಡಿ ಇಟ್ಟಿದ್ದಾನೆ. ಈ ಲೋಕದ ಜನರು ಹೇಳುವಂತೆ ನಿನಗೆ ಈ ಪ್ರಮೋಷನನ್ನು ಇವತ್ತು ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಒಂದು 2,000 ನೆಕ್ಸ್ಟ್ ಮಂತಿಂದ ಒಂದು ಪ್ರಮೋಷನ್ ಆಗಿ ನಾನು ಇನ್ಕ್ರೀಸ್ ಮಾಡ್ತೀನಿ ಅಂತಾರೆ. ಆದರೆ ಏನಾದರೂ ಒಂದು ಡಿಸ್ರಪ್ಷನ್ ಆಯಿತು ಅಂದರೆ ಅವರು ಅದನ್ನು ಇನ್ಕ್ರೀಸ್ ಮಾಡಲ್ಲ, ನಿಮ್ಮನ್ನ ಕೆಳಗೆ ತಳ್ಳೋದಕ್ಕೆ ನೋಡ್ತಾರೆ. ಆದರೆ ದೇವರು ನಿಮ್ಮನ್ನು ಕೆಳಗೆ ತಳ್ಳೋದಕ್ಕೆ ನೋಡಲ್ಲ. ಯಾಕಂದರೆ ನಾವು ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ, ನಾವು ಯಾವುದಾದ್ರೂ ಒಂದು ಕಾರ್ಯ ನಮಗೆ ಎದುರಾಗಿ ಬಂದರೆ ನಾವು ದೇವರನ್ನು ಬಿಟ್ಟು, ನಾವು ದೇವರು ನನ್ನ ಕೈ ಬಿಟ್ಟರು ಎಂಬುದಾಗಿ ತುಂಬ ಸುಲಭವಾಗಿ ನಾವು ಹೇಳ್ತೇವೆ. ಆದರೆ ದೇವರು ನಿಮ್ಮನ್ನು ಮೇಲೆ ಆತನ ಸಿಂಹಾಸನದಲ್ಲಿ ಇಡಬೇಕೆಂಬುದಾಗಿ ಹೇಳಿದ್ದಾನೆ. ಹಾಗಾಗಿ ಆತನ ಸಿಂಹಾಸನದಲ್ಲಿ ನಿಮ್ಮನ್ನು ಕುಳ್ಳಿರಿಸುವೇನು ಎಂಬುದಾಗಿ ಹೇಳಿದ ದೇವರು ನಿಮಗೆ ಈ ಭೂಮಿಯಲ್ಲಿ ಇಟ್ಟಿರುವ ಎಲ್ಲ ಕಾರ್ಯಗಳನ್ನು ನೆರವೇರಿಸುವ ಆತನಾಗಿದ್ದಾನೆ. ಆ ನಂಬಿಕೆಯೇ ನಮಗೆ ಒಂದು ಕೀ. ನಮ್ಮ ಕೈಯಲ್ಲಿ ಕೊಟ್ಟಿದ್ದಂಥ ದೇವರು ಕೊಟ್ಟಿದ್ದಂಥ ಒಂದು ಚಾವಿ ಬಂದು ಆ ನಂಬಿಕೆ. ನಾವು ನಂಬಿಗಸ್ತರಾಗಿದ್ದರೆ ದೇವರು ನಮಗೆ ನಂಬಿಗಸ್ತನಾಗಿರುತ್ತಾನೆ. ಆ ಬೀಗವನ್ನು ನಾವು ಕಳೆದುಕೊಂಡ್ರೆ ನಾವು ಓಡುವಂಥ ಈ ಓಟಕ್ಕೆ ಅರ್ಥ ಇಲ್ಲ. ಆ ನಂಬಿಕೆಯಿಂದ ನಾವು ಓಡುವವರಾಗಿರೋಣ. ಹಾಗಾಗಿ
ಉಜ್ಜೀವನ ಎಂಬುದು ನಮ್ಮಲ್ಲಿ ಸ್ಟಾರ್ಟ್ ಆಗಬೇಕು. ಮಕ್ಕಳಲ್ಲಿ ನಾವು ನೋಡೋದಲ್ಲ. ಯಾಕಂದರೆ ಇವಾಗ ಆತ್ಮವನ್ನು ದೇವರು ಸುರಿಸಿದ್ದಾನೆ. 2 ಥರ ಇದೆ, ಔಟ್ಪೋರಿಂಗ್ ಆಫ್ ಸ್ಪಿರಿಟ್ ಆ್ಯಂಡ್ ಇನ್ಡ್ವೆಲ್ಲಿಂಗ್ ಇನ್ ಸ್ಪಿರಿಟ್ ಅಂತ ಇದೆ. ದೇವರ ಆತ್ಮವನ್ನು ಪೆಂತೆಕೋಸ್ತೆ ದಿನದಲ್ಲಿ ಆತನು ಸುರಿಸಿದ. ಅದೇ ಥರ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ನಾವು ಸೌಲ ಮೇಲೆ, ಅನೇಕ ಒಂದು ಪ್ರವಾದಿಯ ಮೇಲೆ ದೇವರು ಬಂದು ಮಾತನಾಡಿ ತಿರ್ಗಾ ಅವನು ಹೋಗ್ತಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡಿದ್ದಾನೆ, ನಮ್ಮಲ್ಲಿ ವಾಸಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಾವು ಇಲ್ಲಿ ನೋಡುವಾಗ ಅನ್ಯ ಭಾಷೆಯಲ್ಲಿ ಮಾತನಾಡೋದು ಮಾತ್ರ ಕ್ರಿಸ್ತನ ಜೀವನವಲ್ಲ, ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ, ಒಂದು ಕ್ರೈಸ್ತನ ಸ್ವರೂಪ ನಮ್ಮಲ್ಲಿ ಕಂಡು ಬಂದರೆ ಮಾತ್ರ ಅದು ನಿಜವಾದ ಕ್ರೈಸ್ತಿಕ ಜೀವ. ಹಾಗಾಗಿ ನಾವು ಇಲ್ಲಿ ಏನು ನೋಡಬೇಕಂದ್ರೆ ಉಜ್ಜೀವನ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಬೇಕು. ಆ ಒಂದು ಪ್ರೀತಿ ನಮ್ಮಲ್ಲಿ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ನಾನು ಏನು ಹೇಳಬೇಕಂತ ಇಷ್ಟಪಡ್ತೇನೆ, ದ ವಾರ್ನಿಂಗ್ ಆ್ಯಂಡ್ ದ ಪ್ರಾಮಿಸ್ ವಾಟ್ ಯು ಲೂಸ್ ಆರ್ ಗೇನ್. 5ರಿಂದ 7 ತನಕ ಓದೋಣ. ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದು ಉಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೊಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಇವಾಗ ಜೀವ ವೃಕ್ಷದ ಹಣ್ಣು ಅಂದರೆ ಇಲ್ಲಿ ಏನು ಕುರಿತಾಗಿ ಮಾತನಾಡುತ್ತಂದರೆ ಪರಲೋಕ. ಆದಾಮನಿಂದ ನಾವು ಸತ್ತೆ, ಆದಾಮನಿಂದ ನಾನು ಸತ್ತೆ, ಕ್ರಿಸ್ತನಿಂದ ನಾನು ಪುನರುತ್ಥಾನ ಜೀವನವನ್ನು ಹೊಂದೆ. ಹಾಗಾಗಿ ನಾವು ಇಲ್ಲಿ ಏನು ನೋಡ್ಬೋದಂದರೆ, ದೇವರು ನಮ್ಮ ಬಾಗಿಲಿನಲ್ಲಿ ನಿಂತಿದ್ದಾನೆ, ಆತನು ತಟ್ತಾ ಇದ್ದಾನೆ. ಕಿವಿ ಕೊಟ್ಟು ತೆಗೆಯೋರು ಮಾತ್ರ ಪರಲೋಕವನ್ನು ನೋಡಬಹುದು. ಆ ದೀಪಸ್ತಂಭವನ್ನು ತೆಗೆಯುತ್ತಾನೆ ಎಂಬುದಾಗಿ ಹೇಳಕ್ಕೋದ್ರೆ ನಿಮ್ಮಲ್ಲಿರುವ ರಕ್ಷಣೆಯನ್ನು ತೆಗೆಯೋದಲ್ಲ, ನಮ್ಮಲ್ಲಿ ವಾಸ ಮಾಡುವ ದೇವರನ್ನು ತೆಗೆಯೋದಲ್ಲ, ಆದರೆ ಆತ್ಮಿಕವಾದ ಒಂದು ಜೀವನ ನಮ್ಮ ಮನಸ್ಸನ್ನು ಬಿಟ್ಟು ಅಗಲಿ ಹೋಗುತ್ತೆ. ನಾವು ದೇವರ ಪರವಾಗಿ ನಾವು ಇರದೆ ನಾವು ಈ ಲೋಕದ ಪರವಾಗಿ ನಾವು ನಡೆಯುತ್ತೇವೆ. ಅದನ್ನು ಕುರಿತಾಗಿ ಆ ದೀಪಸ್ತಂಭವನ್ನು ತೆಗೆದಾಕ್ತೇನೆ. ಆ ಕ್ರಿಸ್ತನ ಒಂದು ಯೋಚನೆ ನಮ್ಮಿಂದ ವ್ಯಾನಿಷ್ ಆಗುತ್ತೆ, ಹೋಗ್ಬಿಡುತ್ತೆ. ಹಾಗಾಗಿ ನಾವು ಇವತ್ತು ದೇವರ ವಾಕ್ಯವನ್ನು ಇವತ್ತು ಕಿವಿಗೊಟ್ಟು ಕೇಳದೆ ಹೋದರೆ, ನಾವು ಸಭೆಯಲ್ಲಿ ನಾವು ಪ್ರತಿ ವಾರ ಹೇಳುವ, ಪ್ರತಿ ಪ್ರೇಯರಲ್ಲಿ ನಡೆಯುವ ಎಲ್ಲ ವಾಕ್ಯಗಳನ್ನು ನಾವು ಕಿವಿ ಕೊಡದೆ ಹೋದರೆ, ಒಂದು ದಿನ ಆ ಕಿವಿ ಕೊಟ್ಟು ಕೇಳಲು ನಾವು ಎಷ್ಟು ಇಷ್ಟಪಟ್ಟರೂ ಕೂಡ ಆ ವಾಕ್ಯ ನಮಗೆ ತಿರ್ಗಾ ಸಿಗೋದಿಲ್ಲ. ಇವತ್ತು ದೇವರು ಹೇಳುವಂಥ ಒಂದು ಕಾರ್ಯ, ದೇವರು ಇಲ್ಲ ಎಂಬುದಾಗಿ ನಾವು ನೋಡಿದ್ರೆ ನಮ್ಮಿಂದ ಏನೂ ಸಾಧ್ಯವಿಲ್ಲ. ಯೋಹಾನನಲ್ಲಿ ಹೇಳಿದಂತೆ, ನಾನಿಲ್ಲ ಅಂದರೆ ನೀವು ಏನೂ ಇಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕೆ ಒಂದು ಕಾರಣವೇನೆಂದರೆ, ನಾವು ಈ ಲೋಕದಲ್ಲಿ ಪ್ರಕಾಶವಾಗಿರಬೇಕು ಎಂಬುದಾಗಿ. ನಾವು ಪ್ರಕಾಶವಾಗಿದ್ದು ದೇವರ ಚಿತ್ತವನ್ನು ನೆರವೇರಿಸಬೇಕು. ಆದರೆ ನಾವು ಈ ದಿನದಲ್ಲಿ ನಾವು ಸಭೆಯಾಗಿ ಎಲ್ಲ ಟೈಮು ನಾವು ಬಂದು ಕೂಡಿ ನಾವು ಎಲ್ಲ ಟೈಮಲ್ಲೂ ಚರ್ಚಲ್ಲಿ ಇದ್ದು ಎಲ್ಲ ಆ್ಯಕ್ಟಿವಿಟೀಸು ನಾವು ಮಾಡ್ಬೋದು. ಆದರೆ ದೇವರ ಒಂದು ಬಲ ಇಲ್ಲ ಎಂಬುದಾಗಿ ನಾವು ನೋಡಿದ್ರೆ ನಮ್ಮ ಕ್ರಿಸ್ತನ ಓಟವನ್ನು ನಾವು ಸೋತೋಗಿದ್ದೇವೆ. ಪೌಲನಂತೆ ನಾವು ನನ್ನ ವಿಶ್ವಾಸದ ಓಟವನ್ನು ನಾನು ಗೆದ್ದಿದ್ದೇನೆ ಎಂಬುದಾಗಿ ಹೇಳೋದಕ್ಕೆ ಒಂದೇ ಒಂದು ಸಾಧ್ಯ,
ಅದು ನಮ್ಮ ನಂಬಿಕೆ. ದೇವರು ಕೊಟ್ಟಿದ್ದಂಥ ನಂಬಿಕೆಯಲ್ಲಿ ನಾವು ಅಧಿಕವಾಗಿ ಬೆಳೆಯಬೇಕು. ದೇವರು ನಮಗೆ ಮಾಡಿದಂಥ ಒಂದು ವಾಗ್ದಾನ ಪರಲೋಕ. ಆ ಪರಲೋಕವನ್ನು ನಾವು ನೋಡಿ ಓಡುವಾಗ ದೇವರು ನಮ್ಮನ್ನು ಒಂದು ಅತಿ ಶ್ರೇಷ್ಠವಾದ ಒಂದು ಸ್ಥಳದಲ್ಲಿ ಸೇರಿಸಬೇಕು ಎಂಬುದಾಗಿ ಆತನು ಕೇಳಿದ್ದಾನೆ. ಯಾಕಂದರೆ ಇವಾಗ ಈಗಿನ ಕಾಲದಲ್ಲಿ ನಾವು ಎಫೆಸಸ್ ಸಭೆಯನ್ನು ನೋಡುವಾಗ ಇಂಥ ಒಂದು ಸಭೆಯಾಗಿದ್ದಿದೆ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸಭೆ ಈ ರಾಜಾಜಿನಗರ ಪಟ್ಟಣದಲ್ಲಿ ನಾವು ಅಧಿಕವಾಗಿ ಬೆಳೆಯುವವರಾಗಿ ಒಬ್ಬೊಬ್ಬರಿಗೆ ಒಂದು ಸಪೋರ್ಟ್ ಆಗಿ, ಆದರೆ ನಮಗೆ ಅನೇಕ ಕಾರ್ಯದಲ್ಲಿ ನಾವು ಯಾಕೆ ಸೋತೋಗಿದ್ದೇವೆ ಅಂದರೆ, ನಾವು ಯಾಕೆ ಸಭೆಯಲ್ಲಿ ನಾವು ಬರುವಾಗ ಇಲ್ಲ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ನಮಗೆ ಆ ನಿದ್ದೆ ತುಂಬ ಅಧಿಕವಾಗಿ ಯಾಕೆ ಬರುತ್ತೆ ಅಂದರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ತುಂಬ ಸೋತೋಗಿದ್ದೇವೆ. ಆತ್ಮಿಕ ಜೀವಿತದಲ್ಲಿ ಬಲ ಇಲ್ಲ ಎಂಬುದಾಗಿ ನಾವು ನೋಡೋದಾದರೆ ಶಾರೀರದ ಜೀವಿತ ಹೆಚ್ಚಾಗಿ ನಮ್ಮಲ್ಲಿ ಕಾಣಿಸಲ್ಪಡುತ್ತೆ. ಸಭೆಗೆ ಬರುವಾಗ ನಾವು ಎಷ್ಟೋ ಟೈಮ್ ಯೋಚನೆ ಮಾಡ್ತೇವೆ, ನಾನು ವಾಕ್ಯ ಕೇಳಬೇಕು ಅಂತ ಇದ್ದೆ, ಆದರೆ ನನಗೆ ಬರೀ ನಿದ್ದೆನೇ ಬರ್ತಿದೆ. ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೇನೆ ಕೇಳೋಕ್ಕೆ, ಆದರೆ ನನಗೆ ನಿದ್ದೆ ಮಾತ್ರ ಬರ್ತಿದೆ. ಇದು ಯಾಕೆ ಬರುತ್ತೆ ಅಂದರೆ, ದೇವರ ಒಂದು ವಾಕ್ಯ ನಮ್ಮಲ್ಲಿ ಇಲ್ಲ. ಇನ್ನು ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಆತ್ಮಿಕ ಜೀವಿತದಲ್ಲಿ ನಾವು ತುಂಬ ಕೆಳಗೆ ಇದ್ದೇವೆ. ನಮ್ಮ ಪ್ರಾರ್ಥನೆಯ ಜೀವಿತ, ನಮ್ಮ ಪರ್ಸನಲ್ ಒಂದು ಕನೆಕ್ಷನ್ ದೇವರೊಂದಿಗೆ ಎಲ್ಲ ಕಡಿಮೆ ಇದೆ. ಅದಕ್ಕಾಗಿಯೇ ನಾವು ಶಾರೀರಿಕವಾಗಿ ನಾವು ತುಂಬ ಸೋತೋಗಿ, ನಿದ್ದೆ ಮಾಡೋದ್ರಿಂದ ಶರೀರ ಗೆಲ್ಲುತ್ತೆ, ನಿದ್ದೆ ಮಾಡಿಲ್ಲ ಅಂದರೆ ಆತ್ಮಿಕ ಜೀವಿತ ಗೆಲ್ಲುತ್ತೆ. ಸೊ ಹೀಗಾಗಿ ನಾವು ನೋಡಬೇಕಾದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಅನೇಕ ಜನರು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಕೂಡ ಇರ್ಬೋದು, ಅನೇಕ ಸಭೆಗಳಲ್ಲಿರಬಹುದು. ಆದರೆ ಒಬ್ಬೊಬ್ಬರು ಒಂದು ಹೃದಯವನ್ನು ದೇವರು ತಿಳಿದಿರುವವನಾಗಿದ್ದಾನೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿ ಹೇಗೆ ಇರ್ಬೋದಂದರೆ, ನಾವು ಆವಾಗವಾಗ ಕೇಳುವಂಥ ಒಂದು 3 ಕಾರ್ಯ: ನಾವು ಪ್ರಾರ್ಥಿಸಬೇಕು, ನಾವು ವಾಕ್ಯವನ್ನು ಓದಬೇಕು, ದೇವರೊಂದಿಗೆ ಒಂದು ಐಕ್ಯತೆಯನ್ನು ಬೆಳೆಸಬೇಕು. ಇದು 3 ನಮ್ಮಲ್ಲಿದ್ದರೆ ಒಂದು ಚರ್ಚಿಗೆ ಬರುವಾಗ ಎಲ್ಲ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಎದುರುವಿಕೆ ಇಲ್ಲದೆ ನಾವು ಚರ್ಚಿಗೆ ಬರೋದು ಯಾವತ್ತೂ ವ್ಯರ್ಥನೆ. ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ, ನಾನು ಕೇಳಬೇಕು ಎಂಬುದಾಗಿ ಒಂದು ಆಸೆಯಿಂದ ಹೋಗೋದಾದರೆ ಮಾತ್ರ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ. ಯಾಕಂದರೆ ನಾವು ಒಂದು ಟ್ರಿಪ್ಪಿಗೆ ಹೋಗ್ತೀವಿ ಅಂದರೆ ಆ ಉತ್ಸಾಹ ಹೇಗೆ ಇರುತ್ತಂದರೆ, ನಮಗೆ ತುಂಬ ಅಧಿಕವಾಗಿ ಆ ಉತ್ಸಾಹ ಇರುತ್ತೆ. ಆದರೆ ನಾವು ನೋಡಬೇಕಾದ್ರೆ ಸಭೆಗೆ ಬರಬೇಕಂದ್ರೆ ಪ್ರಾರ್ಥನೆ, ಯಾಕಂದರೆ ಪ್ರಾರ್ಥನೆ ಮಾಡಿ 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 ತುಂಬ ಹಳೇದಾಗಿ ಹೋಗಿದೆ. ಟ್ರಿಪ್ ಯಾವತ್ತೋ ಒಂದ್ಸಲಿ ಮಾತ್ರ ಹೋಗ್ತೀವಿ, ಹಂಗಲ್ಲ. ಈ ಅಧಿಕವಾಗಿ ನಾವು ಮಾಡುವಂಥ ಈ ಪ್ರಾರ್ಥನೆ, ಈ ಪ್ರಯಾಸ, ಇದಕ್ಕೆಲ್ಲ ಒಂದಿನ ನಮಗೆ ಇಡೀ ಲೋಕದ ಮುಂದೆ ದೇವರು ನಮ್ಮನ್ನು ಆ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಆವಾಗ ನಮಗೆ ಅದರ ನಿಜವಾದ ಒಂದು ರುಚಿಯನ್ನು ನಾವು ಕಾಣಬಹುದು. ಹಾಗಾಗಿ ನಾವು ಇಲ್ಲಿ ನಾನು ಹೇಳ್ತೇನೆ ಅಂದರೆ, ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಫ್ಯಾನ್ ಇರುತ್ತೆ. ಆದರೆ ಆ ಫ್ಯಾನನ್ನು ಸ್ವಿಚ್ ಆನ್ ಕೂಡ ನಾವು ಮಾಡ್ತೇವೆ, ಆದರೆ ಆ ಬಟನ್ ಮಾತ್ರ ವರ್ಕ್ ಆಗೋದೇ ಇಲ್ಲ. ಎಲ್ಲ ನೋಡೋಕ್ಕೆ ಹೊಸ ಫ್ಯಾನ್ ಇದೆ, ಹೊಸ ಸ್ವಿಚ್ ಇದೆ, ಎಲ್ಲ ಇದೆ. ಆದರೆ ಯಾಕೆ ಆ ಪವರ್ ಮತ್ತು ಆ ಕನೆಕ್ಷನ್ ಇಲ್ಲ ಎಂಬುದಾಗಿ ನಾವು ಯೋಚನೆ ಮಾಡಿದ್ರೆ, ಆ ಸ್ವಿಚ್ ಆನಲ್ಲಿದೆ, ಆದರೆ ಕರೆಂಟ್ ಇಲ್ಲ. ಈ ಹಾಲಲ್ಲಿ ನಾವು ಎಲ್ಲ AC ತಂದು ಹಾಕ್ಬೋದು, ಲೈಟ್ ತಂದು ಹಾಕ್ಬೋದು, ಫ್ಯಾನ್ ತಂದು ಹಾಕ್ಬೋದು. ಆ ಮೇನ್ ಕರೆಂಟ್ ಕೆಳಗಡೆ ಇಲ್ಲ ಅಂದರೆ ಇದು ಯಾವುದು ಓಡಲ್ಲ. ಹಾಗಾಗಿ ಅದೇ ಥರ ಇವತ್ತು ಕ್ರೈಸ್ತರು ಕೂಡ ಸ್ವಿಚ್ ಆನ್ ಆಗಬೇಕು, ತುಂಬ ಆ್ಯಕ್ಟಿವ್ ಆಗಿರಬೇಕು. ನಾವು ದೇವರಲ್ಲಿ ಬ್ಯುಸಿಯಾಗಿರಬೇಕು, ದೇವರ ಪ್ರಾರ್ಥನೆಯಲ್ಲಿ ಬ್ಯುಸಿಯಾಗಿರಬೇಕು. ಯಾಕೆ ಈ ಕನೆಕ್ಷನ್ ತುಂಬ ಮುಖ್ಯ ಅಂದರೆ, ಈ ಕನೆಕ್ಷನ್ನೇ ನಮಗೆ ಇರುವಂಥ ಮೊದಲನೇ ಪ್ರೀತಿ.
ಆ ಮೊದಲನೇ ಪ್ರೀತಿಯೇ ನಮ್ಮನ್ನು ಕಂಡು ನಾವು ಇದ್ದಿದ್ದಂಥ ಕೆಸರಿಂದ ತೆಗೆದು ಮೇಲೆ ನಿಲ್ಲಿಸಿ ಆತನ ಎದೆಗೆ ಒರಗಿಸಿಕೊಂಡಿದ್ದ ಒಂದು ವ್ಯಕ್ತಿಗಳಾಗಿ ನಾವಿದ್ದೇವೆ. ಆತನ ಸ್ವಂತ ಮಕ್ಕಳಾಗಿ ನಾವಿದ್ದೇವೆ. ಸೊ ಹಾಗಾಗಿ ದೇವರು ನಿಮ್ಮನ್ನು ಜಾಸ್ತಿ ವರ್ಕ್ ಮಾಡಿ ಅಂತ ಹೇಳಿಲ್ಲ. ಅವರು ನಿಮ್ಮನ್ನು ಹೇಳೋದೇನೆಂದರೆ ಆತನ ಹತ್ರ ಬನ್ನಿ ಎಂಬುದಾಗಿ. ಬರೀ ಅವರು ಆ್ಯಕ್ಟಿವಿಟೀಸ್ ಮಾತ್ರ ಜಾಸ್ತಿ ಮಾಡೋದಲ್ಲ, ಆದರೆ ಅವರ ಮೇಲಿಟ್ಟಿರುವ ಪ್ರೀತಿ ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಬೆಳೆಯಬೇಕು ಎಂಬುದಾಗಿ. ಹಾಗೆ ನಾನು ಈ ದಿನದಲ್ಲಿ ನಮಗೆ ಅನೇಕ ಕಾರ್ಯಗಳಿರಬಹುದು, ಆದರೆ ಎಫೆಸದ ಸಭೆಯಂತೆ ನಾವು ಸೋತೋಗುವ ಒಂದು ಸಭೆಯಾಗಿ ಮಾರ್ಪಡಬಾರ್ದು. ನಮ್ಮ ಹತ್ರ ಎಲ್ಲ ಇದೆ, ನಮಗೆ ದೇವರು ಯಾರಂತ ಗೊತ್ತು, ನಮಗೆ ದೇವರ ಪ್ರಸನ್ನತೆಯಲ್ಲಿ ಅನುಭವ ಇದೆ, ದೇವರಿಂದ ಅಭಿಷೇಕ ಹೊಂದಿದ್ದೇವೆ, ಎಲ್ಲವನ್ನು ನಾವು ಹೊಂದಿದ್ದೇವೆ. ಆದರೆ ದೇವರ ಹೃದಯಕ್ಕೆ ನಾವು ಹತ್ತಿರ ಹೋಗೋಣ ಪ್ರಿಯರೇ. ಹಾಗಾಗಿ ನಾವು ಈ ಸಮಯದಲ್ಲಿ ಕೂಡ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವೇ ತಗ್ಗಿಸಿ ನಾವು ಒಂದು 2 ನಿಮಿಷ ಕೇಳೋಣ. ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮನಸ್ಸಿನ ಆಳದಿಂದ ಒಂದು ಸ್ವಲ್ಪ ಸಮಯ ಕೇಳೋಣ. ಅಪ್ಪ ನಿಮ್ಮ ಹತ್ತಿರ ಬರುವಂತೆ ನನಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಶೈತಾನನು ಅಪ್ಪ ನಮಗಾಗಿ ಇಟ್ಟಿರುವ ಕಾರ್ಯಗಳಿಂದ ನಾವು ಗೆಲ್ಲಬೇಕು ಏಸಯ್ಯ. ಅಪ್ಪ ಅವನ ಬೀಸುವಂಥ ಒಂದು ಬಲೆಯಲ್ಲಿ ನಾವು ಬೀಳದಂತೆ ಅಪ್ಪ ಕ್ರಿಸ್ತನೇ ನಿಮ್ಮ ದಾರಿಯಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡಿ ಎಂಬುದಾಗಿ ಎಲ್ಲ ಒಂದು ಸ್ವಲ್ಪ ಸಮಯ ಸ್ತೋತ್ರದಿಂದ ನಾವೆಲ್ಲ ಸ್ತುತಿಸೋಣ. ನಾವೆಲ್ಲ ಬಾಯಿಗಳನ್ನು ತೆರೆದು ಕೇಳೋಣ. ಅಪ್ಪ ಸ್ತೋತ್ರ 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 ಏಸಪ್ಪ ಸ್ತೋತ್ರ. ಎಲ್ಲ ಶಬ್ದವಾಗಿ ದೇವರಲ್ಲಿ ಕೇಳೋಣ. ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಒಂದು ಹೊಸ ಅಭಿಷೇಕವನ್ನು ನಮಗೆ ನೀಡು ಏಸಯ್ಯ. ಅಪ್ಪ ಒಂದು ಹೊಸ ಜೀವನವನ್ನು ನಮಗೆ ನೀಡು ಕರ್ತನೆ. ಅಪ್ಪ ನಿಮಗೆ ಹತ್ತಿರ ಇರುವ ಒಂದು ಜೀವನವನ್ನು ನಮಗೆ ಅಪ್ಪ ನೀಡು ಕರ್ತನೆ. ಅಪ್ಪ ನಮಗೆ ಸಹಾಯ ಮಾಡು ಏಸಯ್ಯ. ಎಲ್ಲರೂ ಬಾಯಿಗಳನ್ನು ತೆರೆದು ಕೇಳೋಣ. ಅಪ್ಪ ಸಹಾಯ ಮಾಡಿ ಯೇಸುವೆ. ಅಪ್ಪ ನಮಗೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ ನಾನು ಈ ಜೀವಿತದಲ್ಲಿ ನಾವು ಸೋತೋಗಿದ್ದೇನೆ ಸ್ವಾಮಿ. ಅಪ್ಪ ಒಂದು ಗೆಲ್ಲುವಂಥ ಒಂದು ಜೀವನವನ್ನು ಕೊಡಿ ಏಸಯ್ಯ. ಎಲ್ಲರೂ ಒಂದು ಸ್ವಲ್ಪ ಸಮಯ ಕೇಳೋಣ. ಅಪ್ಪ ಸ್ತೋತ್ರ 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 ಕರ್ತನೇ, ಸ್ತೋತ್ರ ಸ್ವಾಮಿ. ಅಪ್ಪ ಪ್ರೀತಿ ಸ್ವರೂಪನಾದ ತಂದೆಯ ಅಪ್ಪ ಬರುವಂಥ ದಿನಗಳಲ್ಲಿ ಕರ್ತನೆ ನೀವು ನಮ್ಮನ್ನು ನಡೆಸುವವರಾಗಿ ಅಪ್ಪ ಸಭೆಯಲ್ಲಿ ಅಪ್ಪ ನಾವು ಸ್ಥಿರವಾಗಿ ನಿಲ್ಲುವಂತೆ ಅಪ್ಪ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ಮಾಡಿರಿ ಕರ್ತನೆ. ಅಪ್ಪ ಎಲ್ಲವನ್ನು ಅಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ. ಆಮೇಲೆ